ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೊಸ ಅತಿಥಿಗಳ ಆಗಮನ. ಇದುವರೆಗೂ ನಾನು ಈ ಥರ ಗೆಸ್ಟ್ಗಳನ್ನು ಕರೆಸಿರ್ಲಿಲ್ಲ. ಇವರು ನಮಗೆ ಚಿಕ್ಕ ಗೆಸ್ಟು. ಇವರೊಬ್ಬರು ಮಾಡೆಲ್ ಇದ್ದಾರೆ. ಇವರು ಮಾಡ್ಲಿಂಗಿಗೆಲ್ಲ ಯಾವ ಥರ ಬಂದರು, ಇವ್ರಿಗೆ ಮಾಡ್ಲಿಂಗ್ ಯಾಕೆ ಇಂಟ್ರೆಸ್ಟ್ ಬಂತು, ಈಗ ಇವ್ರದ್ದು ಪ್ರೋಗ್ರಾಮ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ರಚನಾ SM. ತಾವೇನ್ ಮಾಡ್ಕೊಂಡಿದ್ದೀರಿ? ನಾನು ಮಾಡೆಲ್ ಮತ್ತೆ ಆರ್ಟಿಸ್ಟ್ ಕೂಡ. ಆರ್ಟಿಸ್ಟ್ ಕೂಡ ಇದ್ದೀರಿ? ಹಾ. ಏನ್ ಓದಿದ್ದೀರಾ ನೀವು? ನಾನು BBA ಏವಿಯೇಷನ್. BBA ಏವಿಯೇಷನ್ ಮಾಡಿದ್ದೀರಾ? ಹೌದು. ಇದು ಮಾಡ್ಲಿಂಗ್ ಬಗ್ಗೆ ಮೊದ್ಲಿಂದ ಇಂಟ್ರೆಸ್ಟ್ ಇತ್ತಾ ಅಥವಾ? ಹೌದು, ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇದೆ ನಂಗೆ. ಅಂದ್ರೆ ಒಟ್ನಲ್ಲಿ ಟಿವಿಯಲ್ಲಿ ಬರ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಇದ್ರ ಮೇಲೆ ಇದೆ. ಅಂದ್ರೆ ಹಿಂಗ ಆರ್ಟಿಸ್ಟ್ ಅಂತ ಮನೇಲಿ ಯಾರಾದ್ರೂ ಇದಾರ ನಿಮ್ಮಲ್ಲಿ ಅಥವಾ? ಇಲ್ಲ, ನಮ್ ಕಂಪ್ಲೀಟ್ ಫ್ಯಾಮಿಲಿ ಬರೀ ಇಂಜಿನಿಯರ್ಸ್, ಡಾಕ್ಟರ್ಸ್ ಇದಾರೆ. ನಮ್ ಮನೇಲೂ ಇಂಜಿನಿಯರೇ ಆಗ್ಬೇಕು, ಡಾಕ್ಟರೇ ಆಗ್ಬೇಕು, IPS ಓದ್ಬೇಕು, ಅದಾಗ್ಬೇಕಂತಿತ್ತು. ಬಟ್ ನಾನು ಕಂಪ್ಲೀಟ್ ಇದೆ ಬೇರೆ ಫೀಲ್ಡೇ ಚೂಸ್ ಮಾಡಿದೆ. ನಿಮ್ಗೆ ಏನಾದ್ರು ಈ ತರ ಆಗ್ಬೇಕು ಅಥವಾ ಈ ಲೈನಿಗೆ ಬರ್ಬೇಕು ಅನ್ನೋದಕ್ಕೆ ಏನಾದ್ರು ರೀಸನ್ ಇದೆಯಾ? ಇಲ್ಲ, ಅಂದ್ರೆ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇದೆ, ಹಿಂಗ್ ಮಾಡ್ಬೇಕು ಅಂದ್ರೆ ಕಲೆ ಇರ್ಬೇಕು ಅದಕ್ ಮಾಡ್ಬೇಕಂದ್ರೆ. ಹೌದು. ಆ ಕಲೆನ ಬರ್ತಾ ಬರ್ತಾ ಡೆವಲಪ್ ಮಾಡ್ಕೊಂಡು ನಾನೇನ್ ಅನ್ಕೊಂಡಿದ್ನೋ ಅದನ್ನ ಅಚೀವ್ ಮಾಡಿದ್ದೀನಿ. ವೆರಿ ಗುಡ್. ಯೂಶುವಲಿ ಏನಾಗುತ್ತೆ ಈ ತರ ಆರ್ಟಿಸ್ಟ್ಗಳಿಗೆ ಅಂದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾರೋ ಇರ್ತಾರೆ, ತಂದೆ ತಾಯಿ ಇಲ್ದೆ ಹೋದ್ರು ಅಟ್ಲೀಸ್ಟ್ ಅಜ್ಜ ಅಮ್ಮನೋ ಮುತ್ತಜ್ಜನೋ ಎಲ್ಲೋ ಒಂದ್ ಕಡೆಯಿಂದ ಇರುತ್ತೆ, ಮಧ್ಯದಲ್ಲಿ ಎಲ್ಲೋ ಗ್ಯಾಪ್ ಆಗಿರುತ್ತೆ. ಮತ್ತೆ ಇದು ಕಲೆ ಅನ್ನೋದು ಅದೆಲ್ಲೋ ರಕ್ತದಲ್ಲೇ ಬಂದಿದೆ ಬಿಡು ಕಲೆ ಅಂತ ಹೇಳ್ತಾರೆ. ಸೊ ನಿಮ್ದು ಕೇಳಿದ್ರೆ ಪ್ಯೂರ್ಲಿ ನಿಮ್ಮಲ್ಲಿ ಯಾರು ಟಚ್ ಇಲ್ಲ? ಯಾರು ಇಲ್ಲ. ಆರ್ಟಿಸ್ಟ್ ಅಂತಂದ್ರೆ ಯಾವ ತರದ್ದೆಲ್ಲ ಇದ್ ಮಾಡ್ತೀರಾ ನೀವು? ಆರ್ಟಿಸ್ಟ್ ಅಂದ್ರೆ ನಾನು ಸೀರಿಯಲ್, ವೆಬ್ ಸೀರೀಸ್, ಮತ್ತೆ ಆಡ್ ಶೂಟ್ಸ್ ಅದ್ರಲ್ಲೂ ಮಾಡ್ತೀನಿ. ಸಿನಿಮಾಲ್ ಮಾಡಿದೀನಿ. ಆಮೇಲೆ ಎಲ್ಲ ಪ್ರತಿಯೊಂದು ಕೂಕು FM ಅಂತ ವರ್ಟಿಕಲ್ ಸೀರೀಸ್ ಬರುತ್ತೆ, ಶಾರ್ಟ್ ಮೂವೀಸ್ ಅಲ್ಲಿ ಮಾಡಿದೀನಿ, ಆಲ್ಬಮ್ ಸಾಂಗ್ ಅಲ್ಲಿ ಮಾಡಿದೀನಿ, ಎಲ್ಲದ್ರಲ್ಲೂ ಮಾಡಿದೀನಿ. ಫಿಲಮ್ ಅಂದ್ರೆ ಯಾವ ಫಿಲಮ್ ಅಲ್ಲಿ? ದೊಡ್ಡ ಸಿನಿಮಾನೇ, ದೊಡ್ಡ ಸಿನಿಮಾದಲ್ಲಿ ಅದ್ 3 ಸಿನಿಮಾ ಮಾಡಿದೀನಿ ಈಗ ಆಲ್ರೆಡಿ. ಒಂದ್ ಕಂಪ್ಲೀಟ್ ಮಾಡಿದೀನಿ, ಇನ್ನ 2-3ನೇದು ಸ್ವಲ್ಪ ಮಿಡಲ್ ಅಲ್ಲಿ ಸ್ಟಾಪ್ ಆಗಿದೆ. ಇನ್ನು ಇದು ರಿಲೀಸ್ ಆಗಿಲ್ಲ ಫಿಲಮ್? ಇನ್ನು ರಿಲೀಸ್ ಆಗಿಲ್ಲ. ಓಕೆ. ನಮ್ಮ ಹುಬ್ಬಳ್ಳಿಯ ಕುವರಿ ಬೆಳ್ಳಿ ತರೆಯಲ್ಲಿ ಮಿಂಚುತ್ತಿರೋದು ನಮಗೂ ತುಂಬಾ ಖುಷಿ ಆಗುತ್ತೆ. ಅದು ಹೇಗ್ ಅನಿಸ್ತಾ ಇದೆ ನಿಮ್ಗೆ? ಅನ್ಸಿತ್ತು ನಾನ್ ಚಿಕ್ಕ ವಯಸ್ಸಲ್ಲಿ ಟಿವಿಲೆಲ್ಲ ನೋಡಿ ಬರ್ಬೇಕು ಅಂತ, ಇವಾಗ ಅದನ್ನ ನೀವು ಅಚೀವ್ ಮಾಡಿದಿರಲ್ಲ, ಹೆಂಗಿದೆ ಫೀಲ್? ಅದು ತುಂಬಾ ಖುಷಿ ಪಡುವಂತದ್ದು. ಅಂದ್ರೆ ಆ ಫೀಲಿಂಗ್ ಬೇರೆ ಇರುತ್ತೆ. ಲೈಕ್ ನಾನ್ ಏನ್ ಅನ್ಕೊಂಡಿರ್ತೀನಿ ಅದನ್ನ ನನ್ ಸೆಲ್ಫ್ ನಾನ್ ಟಿವಿಯಲ್ಲಿ ನೋಡ್ತಾ ಇರೋವಾಗ ಇಟ್ ಇಸ್ ಸೋ ನೈಸ್. ಅಂದ್ರೆ ನನ್ ಕಸಿನ್ಸ್ ಎಲ್ಲ, ಅಂದ್ರೆ ನಾನೇ ನನ್ ನೆಫ್ಯೂ ಇದಾರೆ, ನಮ್ಮ ಅಕ್ಕ ಮಗ, ಅವನೆಲ್ಲಾ ಅವ್ನ್ ಏರಿಯಾದಲ್ಲೆಲ್ಲ ಹೇಳ್ಕೊಂಡ್ ಬಂದಿದ್ದ, ನಮ್ ಚಿಕ್ಕಮ್ಮ ಹಿಂಗ್ ಬಂದ್ರು, ನಮ್ ಚಾಚಿ ಟಿವಿಯಲ್ಲಿ ಬಂದ್ರು ಅಂತ ಹೇಳ. ಇಟ್ಸ್ ಆಕ್ಚುಲಿ ಅ ಗುಡ್ ಫೀಲಿಂಗ್. ಸಪೋರ್ಟ್ ಹೇಗಿದೆ ಮನೇಲಿ? ಮನೇಲಿ ತುಂಬಾ ಸಪೋರ್ಟಿವ್. ನಮ್ಮಮ್ಮ ಅಂತೂ ತುಂಬಾ ಸಪೋರ್ಟಿವ್. ನೀನ್ ಅದ್ ಮಾಡು, ಇದ್ ಮಾಡು, ಅವರೇ ತಂದು ಕೊಡ್ತಾರೆ ಡ್ರೆಸ್, ಅವರೇ ಇದನ್ ಟ್ರೈ ಮಾಡು, ಅದನ್ ಮಾಡು ಅಂತ ಅವರೇ ಬೇರೆ ಕಡೆಯಿಂದ ಅವ್ರ ಕಾಂಟ್ಯಾಕ್ಟ್ಸ್ ಥ್ರೂ ನಂಗೆ ಆಡಿಷನ್ಸ್ ಎಲ್ಲ ಕಳ್ಸೋದು, ಹಿಂದಿ ಎಲ್ಲ ಟ್ರೈ ಮಾಡು, ಅದು ಮಾಡು ಅಂತೆಲ್ಲ ಅವರೇ ಮಾಡ್ತಾರೆ. ಈಗ ಹೊಸದಾಗಿ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ, ಅದ್ ಹೇಳ್ತೀನಿ. ಖಂಡಿತವಾಗ್ಲು. ಈಗ ನೀವು ಸೀರಿಯಲ್ಸ್ ಹೇಗೆ ಅಪ್ರೋಚ್ ಮಾಡಿದ್ರಿ ನೀವು? ಅಂದ್ರೆ ಅದು ನಾನ್ ಮಾಡ್ಲಿಂಗ್ ಸ್ಟಾರ್ಟಿಂಗ್, ನನ್ ಜರ್ನಿನೇ ಮಾಡ್ಲಿಂಗ್ ಇಂದ ಸ್ಟಾರ್ಟ್ ಆಗಿತ್ತು. ನಾನು ಆಡ್ ಶೂಟ್ಸ್ ಥ್ರೂ. ಹೇಗೆ ಮಾಡ್ಲಿಂಗ್? ಈಗ ನೀವು BBA ಮಾಡಿದೀನಿ ಅಂದ್ರೆ, ಸೊ ಈಗ ಅದೊಂದು ಕಾಲೇಜ್ ಲೆವೆಲ್ ಇರುತ್ತೆ. ಸೊ ಕಾಲೇಜ್ ಥ್ರೂ ಏನಾದ್ರು ನಿಮಗೆ ಆತರ? ಇಲ್ಲ, ಕಾಲೇಜ್ ಮುಗಿಸ್ಕೊಂಡು 2 years ನಾನು ವರ್ಕ್ ಮಾಡಿದೆ, ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡಿದೆ. 2 years ಆದ್ಮೇಲೆ ನೆಕ್ಸ್ಟ್ ಇಯರ್ ಇಂದ ನಂಗೆ ಆಕ್ಚುಲಿ ಅವಾಗ್ಲೇನೆ ನಂಗೆ ಇಂಟ್ರೆಸ್ಟ್ ಇತ್ತು. ಹೌದು. ಸೊ ನಾನು ಒಂದ್ ಜಾಬ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ, ಜನ ಮೀಟ್ ಆಗಿ ಎಲ್ಲ ಸೆಟಲ್ ಆದ್ಮೇಲೆ ಮಾಡೋಣ ಅನ್ಕೊಂಡ್ ಐ ವಾಸ್ ಜಸ್ಟ್ ವೇಟಿಂಗ್. ಮನೇಲೂ ಸಪೋರ್ಟ್ ಇತ್ತು, ಹಂಗೇನಿಲ್ಲ. ಸೊ ಸ್ಟಡೀಸ್ ಎಲ್ಲ ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ಜಾಬ್ ಇದಾಗಿ ಆಮೇಲೆ ಈ ಫೀಲ್ಡ್ ಇಳಿಯೋಣ ಅವಾಗ್ಲೂ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅಷ್ಟು ಮಾಡ್ಬೇಕು, ಮಾಡೇ ಬಿಡೋಣ ಅನ್ನೋ ತರ ನಾನು ಇದ್ ಮಾಡಿಲ್ಲ. ಈ ಜಾಬ್ ಅಲ್ಲಿ ಇರೋದ್ರಿಂದ ನಂಗೆ ಮಾಡಕ್ ಆಗಿಲ್ಲ. ಅದಾದ್ಮೇಲೆ ಬರಕ್ ಸ್ಟಾರ್ಟ್ ಆದ್ಮೇಲೆ ನಾನು ಮಾಡಿದೆ. ಅವಾಗ ಆಡ್ ಶೂಟ್ಸ್ ಮಾಡ್ತಾ ನಂಗೆ ಸೀರಿಯಲ್ ಮತ್ತೆ ಸಿನಿಮಾ ಮತ್ತೆ ಶಾರ್ಟ್ ಮೂವೀಸ್ ಅದೆಲ್ಲ ಬಂತು. ಆಡ್ ಶೂಟ್ಸ್ಗೆಲ್ಲ ಹೇಗೆ ಅಪ್ರೋಚ್ ಮಾಡಿದ್ರಿ? ನೀವು ಅಪ್ರೋಚ್ ಮಾಡಿದ್ರೆ ಹೇಗೆ?
ಅದು ಅಂದ್ರೆ ನಮ್ದು ಪೋರ್ಟ್ಫೋಲಿಯೋ ಇರುತ್ತೆ, ನಮ್ ಪೋರ್ಟ್ಫೋಲಿಯೋ ಅವ್ರಿಗೆ ನಾವು ಅಪ್ಲೈ ಮಾಡ್ಬೇಕು. ಹಾ, ಏಜೆನ್ಸಿ ಅವ್ರು ಕರ್ಕೊಂತಾರೆ. ಈಗ ಆಡ್ ಕಂಪ್ನಿ ಅವ್ರಿಗೆ ಏನಾದ್ರು ನನ್ನ ಪ್ರೊಫೈಲ್ ಇಷ್ಟ ಆಯ್ತಂದ್ರೆ ಅವ್ರು ನನ್ನ ಚೂಸ್ ಮಾಡ್ತಾರೆ, ಇದನ್ನ ಪ್ರಮೋಟ್ ಮಾಡ್ಕೊಡಿ ಅಂತ. ಪ್ರಿಂಟ್ ಶೂಟ್ಸ್, ಆಡ್ ಶೂಟ್ಸ್, ಜುಪಿಟರ್ ಆಡ್ ಶೂಟ್ ಮಾಡಿದೀನಿ, ಜಾನ್ ಡಿರೆ ಟ್ರ್ಯಾಕ್ಟರ್ ಆಡ್ ಶೂಟ್ ಮಾಡಿದೀನಿ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿದ್ ಮಾಡಿದೀನಿ. ಈಗ ನೀವು ಕಾಲೇಜ್ ಹೋಗ್ತಾ ಇದ್ರಿ, ಕಾರ್ಪೊರೇಟರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರಿ. ಸೊ ಫಸ್ಟ್ ನಿಮ್ಗೆ ಈ ತರದೊಂದು ಆಫರ್ ಬಂದಾಗ ಹೇಗೆ ಅದು ಫೀಲ್? ತುಂಬಾ ಒಳ್ಳೆ ಫೀಲ್. ಅಂದ್ರೆ ಬಂದಿತ್ತು, ಅದ್ ಚಿಕ್ಕ ಪಾತ್ರನೇ ಬಂದಿತ್ತು ನಂಗೆ, ಫ್ರೆಂಡ್ ಕ್ಯಾರೆಕ್ಟರೇ ಮಾಡಿದೆ. ಬಟ್ ಇಟ್ ವಾಸ್ ಸಚ್ ಎ ನೈಸ್ ಫೀಲಿಂಗ್. ಅಷ್ಟು ಶೂಟಿಂಗ್ ಎಷ್ಟು ಕಷ್ಟ, ಸುಮ್ನೆ ಹೇಳೋದಲ್ಲ ಈಗ ಶೂಟಿಂಗ್ ಮಾಡ್ಬೇಕು, ಇದ್ ಮಾಡ್ಬೇಕಂತ. ಅದ್ ಎಷ್ಟು ಕಷ್ಟ ಅಂತ ನಂಗೆ ಅದ್ ಫಸ್ಟ್ ಶೂಟಲ್ಲೇ ಗೊತ್ತಾಯ್ತು. ಆ ಬಿಸ್ಲಲ್ಲಿ ಆ ಮೇಕಪ್ ಹಾಕೊಂಡು ನಿಂತ್ಕೊಂಡು ಮಂಗ್ಳೂರ್ ಶೂಟಲ್ಲಿ ಅದೆಷ್ಟು ಜನ ಇರ್ತಾರೆ, ಎಷ್ಟು ಕ್ಯಾಮ್ರಾ ಇರುತ್ತೆ, ಅದು ಡಾನ್ಸ್ ಕಲ್ತ್ಕೊಂಡು ಅಲ್ಲಿ ನಿಂತ್ಕೊಂಡು ಮಾಡಿ, ಇಟ್ ಇಸ್ ಸೋ ಡಿಫಿಕಲ್ಟ್. ಆಮೇಲೆ ಅವ್ರು ಎಲ್ಲಿಂದನೂ ಹೇಳ್ತಿರ್ತಾರೆ, ನಾವು ಅದನ್ನೇ ಕೇಳಿಸ್ಕೊಂಡು ಒಂಚೂರು ಡೈವರ್ಟ್ ಆಗದೆ ಮಾಡ್ಬೇಕು. ಇಟ್ ಇಸ್ ಸಚ್ ಅ ನೈಸ್ ಫೀಲಿಂಗ್. ಯಾವ್ದು ಮಾಡಿದ್ ನೀವು? ನಾನು ಒಂದು ಆಲ್ಬಮ್ ಸಾಂಗ್ ಮಾಡಿದೆ, ನನ್ನಾಕೆ ಅಂತ ಹೇಳಿ. ಅದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ, ಹೀರೋಯಿನ್. ಆಮೇಲೆ ಬರ್ತಾ ಹೀರೋಯಿನ್ ಆಗೆ ಮಾಡಿದ್ದೆ. ಇವಾಗ ನಾವು ನೋಡ್ತೀವಿ, ನೋಡಿದ ತಕ್ಷಣ ಓ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂತೀವ. ಅಷ್ಟೊಂದು ಸುಮ್ಮನೆ ಇರ್ತೀವ, ಏನೋ ಇನ್ನೊಂದ್ ಸ್ವಲ್ಪ ಈ ಕಡೆ ಹಿಂಗ್ ಮಾಡ್ಬೇಕಿತ್ತು, ಇನ್ನೊಂದ್ ಸ್ವಲ್ಪ ಈ ಕಮೆಂಟ್ಸ್ಗಳೇ ಜಾಸ್ತಿ ಇರುತ್ತೆ. ಈಸಿ ಕಮೆಂಟ್ ಮಾಡೋದು ಬೇಕಾದಂಗೆ ಅಲ್ಲಿ ಹೋಗಿ ನಿಂತ್ಕೋಬೇಕು. ನಮಗ್ ಜಸ್ಟ್ ಏನೋ ಒಂದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಬೇಕಂದ್ರೆ ಆಗಲ್ಲ. ಹೌದು. ಬಟ್ ಅದು ಟಿವಿಲಿ ಫಿಲಮ್ ಅಲ್ಲಿ ಮಾಡಿದ್ ನೋಡಿದಾಗ ನಮಗೆ ಓ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಓ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರೆ. ಅದನ್ನ ಸ್ವಲ್ಪ ಡ್ರೆಸ್ಸಿಂಗ್ ಆಗ್ಬೇಕಾಗಿತ್ತು, ಅಷ್ಟು ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಈಸಿ. ಏನ್ ಕಣ್ಣು ಹಿಂಗ್ ಮಾಡಿದ್ಲಕ್ಕೆ, ಸ್ವಲ್ಪ ಈ ಕಡೆ ನೋಡ್ಬೇಕಿತ್ತು, ಸ್ವಲ್ಪ ಹಂಗ್ ನೋಡ್ಬೇಕಿತ್ತು. ಈ ತರದ ಕಮೆಂಟ್ಸ್ ಏನಾದ್ರು ಬಂದಿರೋದಿದ್ಯಾ? ಬಂದಿರುತ್ತೆ. ಅದ್ ನಾವ್ ಹಿಂಗ್ ತಗೊಂಡ್ ಹಿಂಗ್ ಬಿಡ್ಬೇಕು. ಯಾಕಂದ್ರೆ ಕಷ್ಟಪಟ್ಟಿರೋದ್ ನಾವಲ್ಲಿ, ನಾವೇನ್ ಮಾಡಿರ್ತೀವಿ ನಮಗ್ ಗೊತ್ತಿರತ್ತೆ. ಅವ್ರು ಹೇಳೋರು ಹೇಳ್ತಾರೆ, ಹಂಗಿದ್ರು ಹೇಳ್ತಾರೆ, ಹಿಂಗಿದ್ರು ಹೇಳ್ತಾರೆ. ಹೇಳೋರು ಚೂರ್ ಕಲೆಗೆ ಬೆಲೆ ಇರ್ಬೇಕಲ್ವಾ. ಅವ್ರು ಹಂಗ್ ನೋಡೋದ್ರ ಮೇಲೆ ಇರಲ್ಲ, ಎಲ್ಲ ಕಲರ್ ಮೇಲೆ, ಹೈಟ್ ಮೇಲೆ. ಅವಳಲ್ಲಿ ಎಷ್ಟು ಟ್ಯಾಲೆಂಟ್ ಇರುತ್ತೆ, ಎಷ್ಟು ಸ್ಕಿಲ್ ಇರುತ್ತೆ, ಎಷ್ಟು ಕಲೆ ಇದೆ. ಅದು ಹೊರಗೆ ಹಾಕಕ್ಕೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ಸ್ ಈ ಸೀರಿಯಲ್, ಸಿನಿಮಾ, ಶಾರ್ಟ್ ಮೂವಿ, ಆಲ್ಬಮ್ ಸಾಂಗ್ಸ್ ಇಂದ ನಾವು ಹೊರಗೆ ಬರ್ತಾ ಇದೀವಿ. ಎಲ್ರೂ ಬೆಳ್ಳಗೆ ಉದ್ದಕ್ಕೆ ಹೈಟ್ ಐಶ್ವರ್ಯ ರೈ ತರ ಇರಲ್ಲ. ಬಟ್ ಎಲ್ಲ ಒಂದು ಟೈಮಲ್ಲಿ ಇತ್ತು ಅನ್ಸುತ್ತೆ, ಅದು ಒಂದು ಹೀರೋಯಿನ್ ಅಥವಾ ಆಕ್ಟಿಂಗ್ ಮಾಡೋರು ಹೀಗೆ ಇರ್ಬೇಕು ಅಂತ ಹೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ತರದ ಕಾನ್ಸೆಪ್ಟ್ ಇಲ್ಲ. ನಿಮ್ದು ಟ್ಯಾಲೆಂಟ್ ನೋಡ್ತಾ ಇದಾರೆ ಅನ್ಸುತ್ತೆ. ಯಾಕಂದ್ರೆ ನಾವು ಸಾಕಷ್ಟು ಸೀರಿಯಲ್ ನೋಡ್ತೀವಿ. ಅವಾಗ ಒಂದ್ ಟೈಮಲ್ಲಿ ಇತ್ತು ಹೀಗೆ ಇರ್ಬೇಕು, ತೆಳ್ಳಗೆ ಇರ್ಬೇಕು, ಎತ್ತರಗೆ ಇರ್ಬೇಕು, ಈ ತರದ್ದೆಲ್ಲ ಇತ್ತು ಒಂದು ಟೈಮಲ್ಲಿ. ಇವಾಗ ಆ ತರ ಎಲ್ಲ ಪ್ರಾಬ್ಲಮ್ಸ್ ಇಲ್ಲ ಅಂತ ಅನ್ಕೋತೀನಿ. ಹೌದೌದು. ಕಲಾವಿದ್ರು ತುಂಬಾ ಬೆಳೆಯೋದ್ ನಂಗೂ ಖುಷಿ. ನನಗ್ ತುಂಬಾ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ, ಅವಳು ಸ್ಟೇಜ್ ಆರ್ಟಿಸ್ಟ್. ಅವಳು ಯಾರ ಹತ್ರನು ಹೇಳ್ಕೊಳಲ್ಲ. ಅದೇನೋ ಕಾರಣಕ್ಕೆ ನನ್ ಮುಂದೆ ಅಂದ್ಬಿಟ್ಲು. ಇಲ್ಲ ಹಂಗೆ ಹಿಂಗೆ ಅಂತಂದ್ಲು. ನಾನು ಏನ್ ಹೇಳು ಅಂತ ನಂಗೆ ತುಂಬಾ ಖುಷಿ. ನಾನು ಇವತ್ತಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಅವಳ ಜೊತೆಲಿ. ಅವಳು ಹೇಳ್ತಾಳೆ, ಅಯ್ಯೋ ಸ್ಟೇಜ್ ಆರ್ಟಿಸ್ಟ್ ಬಹಳ ಜನ ಇಷ್ಟಪಡೋದಿಲ್ಲ ಉಷಾ, ನೀನ್ ನೋಡಿ ಎಷ್ಟು ಇಷ್ಟಪಡ್ತೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಕಲೆ ಅನ್ನೋದು ಎಲ್ರಿಗೂ ಒಲಿಯಲ್ರಿ, ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಕಷ್ಟಪಡಬೇಕು, ಇಲ್ಲ ಅದು ಬ್ಲಡ್ ಅಲ್ಲಿ ಬಂದಿರ್ಬೇಕು. ಸೊ ತುಂಬಾ ಖುಷಿ ಆಗುತ್ತೆ. ನಿಮ್ಗಿದು ಫಸ್ಟ್ ಒಂದು ಆಫರ್ ಬಂದಾಗ ಮನೇಲಿ ನಿಮ್ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹೇಳಿದಾಗ ಅವ್ರು ಎಷ್ಟು ಖುಷಿ ಪಟ್ರು? ಅವ್ರು ತುಂಬಾ ಖುಷಿ ಪಟ್ರು. ಅವರು ನನ್ ಜೊತೆಗ್ ಬಂದ್ರು. ಅವ್ರಿಗೂ ಗೊತ್ತಾಯ್ತು ಇಷ್ಟೆಲ್ಲ ಇದೆ. ಅವ್ರು ಹೇಳ್ತಾ ಇದಾರೆ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ, ಅವಳು ಇಷ್ಟೊತ್ತೆಲ್ಲ ಬಿಸಿಲಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ಅದು ಮೇಕಪ್ ಹಾಕೊಂಡ್ ನಿಂತ್ಕೊಂಡಿದ್ದಾಳೆ, ಅವರೆಲ್ಲ ಹೇಳ್ತಾ ಇದಾರೆ. ಬಟ್ ಅದೆಲ್ಲ ಕಂಪಲ್ಸರಿ ಮಾಡ್ಲೇಬೇಕು. ಹೌದು. ಸೊ ತುಂಬಾ ಖುಷಿ ಆದ್ರು ಅವರುನು. ಅದಾದ್ಮೇಲೆ ಇವತ್ತಿನವರೆಗೂ ಅವ್ರು ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಅವರು ಎಲ್ಲಾ ಕಡೆ ಪ್ರೌಡ್ಲಿ ಹೇಳ್ಕೊಂತಾರೆ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಈ ತರ ಫೀಲ್ಡ್ ಅಲ್ಲಿ ಇದೀನಿ ಅಂದ್ರೆ ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ. ಅವ್ರ ಸಪೋರ್ಟ್. ಈ ತರದ ಫೀಲ್ಡ್ ಅಲ್ಲಿ ಇದೀರಾ ಅಂತಂದ್ರೆ ಹೇಳಿದ್ನಲ್ಲ, ಅದು ಬಹಳ ಕಡಿಮೆ ಜನರಿಗೆ ಅಪರ್ಚುನಿಟಿ ಸಿಗುತ್ತದು. ಎಷ್ಟೊಂದ್ ಜನ ಕಷ್ಟಪಟ್ಟು ಟ್ರಯಲ್ ಮೇಲೆ ಟ್ರಯಲ್ ಮಾಡ್ತಾನೆ ಇರ್ತಾರೆ, ಅವಕಾಶಗಳು ಸಿಗೋದಿಲ್ಲ. ಈಗ ಹೇಳಿದ್ ನನ್ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಇದಾರೆ, ಸ್ಟೇಜ್ ಆರ್ಟಿಸ್ಟ್ ಇದಾರೆ, ಈ ತರ ಎಲ್ಲ ಸೀರಿಯಲ್ಸ್ ಎಲ್ಲ ಮಾಡೋರು ಇದಾರೆ. ಬಟ್ ಬಹಳಷ್ಟು ಅಪರ್ಚುನಿಟಿ ಸಿಗಂಗಿಲ್ಲ ಅವ್ರಿಗೆ. ಬಹಳ ಹಳೆಯದವ್ರು ಇದ್ರು ಕೂಡ ಬಹಳಷ್ಟು ಅಪರ್ಚುನಿಟಿ ಸಿಗಂಗಿಲ್ಲ. ಅದು ತುಂಬಾ ಕಷ್ಟ. ಕಾಂಪಿಟೇಷನ್ ಜಾಸ್ತಿ. ಆಡಿಷನ್ ಕ್ಯೂ ನೋಡ್ಬೇಕು ನೀವು. 3 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಅಷ್ಟು ತುಂಬಿಕೊಂಡಿರ್ತಾರೆ, ಅಷ್ಟು ದೊಡ್ಡ ಕ್ಯೂ.
ಅದನ್ನೆಲ್ಲ ದಾಟಿ ಬರ್ಬೇಕಂದ್ರೆ ಎಷ್ಟು ಡಿಫಿಕಲ್ಟ್ ಇರುತ್ತೆ. ಅವ್ರು ಅನ್ಕೊಂಡಿದ್ ಥರನೇ ಇರಬೇಕು, ಅವ್ರು ಅನ್ಕೊಂಡಿದ್ ಥರನೇ ಆ್ಯಕ್ಟಿಂಗ್ ಮಾಡಬೇಕು, ಅವ್ರು ಅನ್ಕೊಂಡಿದ್ ಪಾತ್ರಕ್ಕೆ ನಾವು ಸೂಟ್ ಆಗ್ತೀವೋ ಇಲ್ವೋ, ತುಂಬಾ ಡಿಫಿಕಲ್ಟ್ ಇದೆ. ಹ್ಮ್ ಈ ತರ ಹಿಂಗ ಶೂಟಿಂಗ್ ಎಲ್ಲ ಹೋದಲ್ಲಿ ಮಾಡಿದಲ್ಲಿ ಎಲ್ಲಾ ಕಡೆ ನಿಮಗೆ ಸಕ್ಸಸ್ ಆಗಿದೆ. ಹಾಂ ಹ. ಯಾವತ್ತಾದ್ರೂ ಒಂದಿನ ಯಾವ್ದೋ ಪಾತ್ರಕ್ಕೆ ನೀವು ಸೆಟ್ ಆಗಿಲ್ಲ ಅಂತ ಆತರ ಹೇಳಿದ್ದುಂಟಾ? ಆ ಥರ ಇಲ್ಲ. ಅಂದ್ರೆ ಪಾತ್ರ ಸೆಟ್ ಆಗಿಲ್ಲ ಅಂತ ನಾವು ಆ ಪಾತ್ರ ಕೇಳಿದ್ಮೇಲೆ ಅವ್ರಿಗೆ ಹೇಳಕ್ ಅವಕಾಶ ಇರಲ್ಲ. ಯಾಕಂದ್ರೆ ಅದನ್ನ ನೋಡಿನೇ ಅವ್ರು ನಮಗ್ ತಗೊಂಡಿರ್ತಾರೆ. ಹಾ, ಅದೇ ಅಂದ್ರೆ ಆಡಿಷನ್ ಕರೆದಿರ್ತಾರಲ್ವಾ ನಿಮ್ಗೆ? ಹಾ, ಆ ಥರ ನಾನು ತುಂಬಾ ಆಡಿಷನ್ಸ್ ಹೋಗಿದಾವ್ ಕೈಯಿಂದ. ಹಾ, ಹೋಗಿರುತ್ತಲ್ಲ. ತುಂಬಾ ಹೋಗಿದಾವ್, ಈಗ್ಲೂ ಹೇಳ್ತೀನಲ್ಲ, ಹಾ, ಹೋಗಿದಾವೆ. ಅವಾಗೆಲ್ಲ ಎಷ್ಟು ನಿಮ್ಗೆ ತುಂಬಾ ಬೇಜಾರಾಗಿರುತ್ತೆ? ಬೇಜಾರಾಗುತ್ತೆ. ಅದು ಹೇಳೋದೇ ಇಲ್ಲ ಅವರು. ಹಾ, ಅದು ಟಿವಿಯಲ್ಲಿ ಬಂದಾದ್ಮೇಲೆ ಗೊತ್ತಾಗುತ್ತೆ, ಓ ಈ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದೆ ಅಲ್ಲ ನಾನು ಅಂತ. ಓಕೆ. ಹೇಳಲ್ಲ ಅವರು. ಈಗ ಹೆಂಗೆ ನಾರ್ಮಲ್ ಕಾರ್ಪೊರೇಟ್ ಇಂಟರ್ವ್ಯೂಸ್ ನಡೆಯುತ್ತಲ್ಲ, ಹೌದು. ಈಗ ನೀವು ಈ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಟ್ಟಿರ್ತೀರಿ, ಕೊಟ್ಮೇಲೆ ಅವ್ರು ನಿಮ್ಗೆ ಪಾಸ್ ಆದ್ರೆ ಮಾತ್ರ ಕಾಲ್ ಬರುತ್ತೆ, ಹೌದು. ರಿಜೆಕ್ಟ್ ಆದ್ರೆ ಹೇಳಲ್ಲ ಅವರು. ಹೌದೇನಾ? ಹಾ, ಹಾ, ಹಾ. ಅದ್ ನಾವು ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋದು, ಓ ಈ ಸೀರಿಯಲ್ ಶುರು ಆಯ್ತು ಈ ಮುಂದಿನ ತಿಂಗಳಲ್ಲಿ ಅಂತ. ಇಲ್ಲ 3 ತಿಂಗಳು ಮುಂಚೆನೆ ಆಡಿಷನ್ ಕರೆದಿರ್ತಾರೆ. ಹಾ, ಈಗ ಝೀ ಪವರ್ ಬಂತು ನೋಡಿ, ಹೌದು. ಝೀ ಪವರ್ ಅಲ್ಲಿ ಎಷ್ಟೊಂದ್ ಸೀರಿಯಲ್ ಬಂತು. ಬರೋಕ್ಕಿಂತ ಮುಂಚೆ ಆಡಿಷನ್ ಕೊಟ್ಟಿದ್ದೆ. ಅದ್ ಬಂದ್ಮೇಲೆ ಈ ತರ ಸೀರಿಯಲ್ ಸ್ಟಾರ್ಟ್ ಆಗಿದೆ, ಮಮ್ಮಿ ನೋಡು ಈ ಪಾತ್ರಕ್ಕೆ ನಂಗೆ ಕೇಳಿದ್ರು, ಈ ಪಾತ್ರಕ್ಕೆ ಇವಾಗ ಬೇರೆ ಯಾರೋ ಮಾಡ್ತಿದ್ದಾರೆ, ಆತರ ನನ್ ಕೆಲವು ಸಿಚುವೇಶನ್ಸ್ ಆಗಿದೆ. ಈಗ ಝೀ ಪವರ್ ಚಾನೆಲ್ ಮುಗೀತು, ಲೈಕ್ ಕಂಪ್ಲೀಟ್ಲಿ ಕ್ಲೋಸ್ ಆಯ್ತು, ಹೊಸ ಚಾನೆಲ್. ಹಾ, ಹಾ, ಹಾ. ರೀಸೆಂಟ್ ಸ್ಟಾರ್ಟ್ ಆಗಿತ್ತಲ್ಲ? ಹೌದೌದು, ಅದು TRP ಇದಾಗಿಲ್ಲ ಅಂತ ಕ್ಲೋಸ್ ಮಾಡಿದ್ರು. ಹಾ, ಒಂದ್ ಯಾವ್ದೋ ಸೀರಿಯಲ್ ಅದು ಹಾ, ವಿಲನ್ ಪಾತ್ರದಾರ ಯಾರೋ ಹೀರೋ ಮಾಡಿದ್ರ ಅದೇ ಇತ್ತು. Exactly. ಅಮೃತಧಾರಿ ಏನೋ ರಾಣಾ ಅವ್ರದ್ದು. ಹಾ, ಹಾ. ಇವಾಗ ನೀವೆಲ್ಲ ಸೀರಿಯಲ್ ಅಲ್ಲೆಲ್ಲ ಬ್ಯುಸಿ ಇದೀರಿ? ಇವಾಗ ಸದ್ಯಕ್ಕೆ ಯಾವ್ದು ಪ್ರಾಜೆಕ್ಟ್ ನಡೀತಿಲ್ಲ, ಹಾ, ಕಾಯ್ತಾ ಇದ್ದೀನಿ. ತುಂಬಾ ಪ್ರೊಡಕ್ಷನ್ಸ್ ಅವ್ರು ಕಾಲ್ ಮಾಡಿ ನನ್ಗೆ ಎಲ್ಲ ಆಡಿಷನ್ಸ್ ಎಲ್ಲ ತಗೊಂಡಿದ್ದಾರೆ. ಹಾ. ಆಲ್ಮೋಸ್ಟ್ ಇನ್ನೇನ್ ಬರೋ ತರ ಇದೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಖಂಡಿತವಾಗ್ಲು ಬರ್ಲಿ, ನಿಮ್ಮ ಆಸೆ ಪೂರೈಸ್ಲಿ. ಹೇಗಿರುತ್ತೆ ನಿಮ್ಗೆ ಫೀಲ್ ಅಲ್ಲಿ ಶೂಟಿಂಗ್ ಎಲ್ಲ ಮಾಡುವಾಗೆಲ್ಲ, ಜೊತೆಲಿರೋ ಆಕ್ಟ್ರೆಸ್ ಜೊತೆಗೆಲ್ಲ? ತುಂಬಾ ಚೆನ್ನಾಗಿರುತ್ತೆ. ಹಾ, ಅಂದ್ರೆ ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಎವ್ರಿಥಿಂಗ್ ಇಸ್ ನೈಸ್. ಆ ಥರ ಏನ್ ನೆಗೆಟಿವ್ ಇಲ್ಲ. ಅದು ಎನ್ವೈರ್ಮೆಂಟ್ ಕಂಪ್ಲೀಟ್ಲಿ ಬೇರೆನೆ, ಡಿಫ್ರೆಂಟ್ ಅದು. ಹಾ, ಹಾ, ಅಂದ್ರೆ ಹಿಂಗೂ ಇರುತ್ತೆ ಅಂತ ನಮ್ಗೆ ಅನ್ಕೊಂಡು ಇರಲ್ಲ. ಸ್ಕ್ರೀನಲ್ಲಿ ಕಾಣಿಸೋದೇ ಬೇರೆ, ಅದ್ರ ಹಿಂದೆ ಎಷ್ಟು ಕಷ್ಟಪಡ್ತಿರ್ತಾರೆ, ನಾವು ಯಾವ ತರ ಜಾಗದಲ್ಲಿ ಇರ್ತೀವಿ. ಒಂದೊಂದ್ ಕಡೆ AC ಫ್ಯಾನ್ ಇರಲ್ಲ, ಏನಿರಲ್ಲ. ಸ್ಕ್ರೀನಲ್ಲಿ ಕಾಣಿಸೋದೇ ಬೇರೆ, ಅದ್ರ ಹಿಂದೆ ಎಷ್ಟು ಕಷ್ಟಪಡ್ತಿರ್ತಾರೆ, ನಾವು ಯಾವ ತರ ಜಾಗದಲ್ಲಿ ಇರ್ತೀವಿ. ಒಂದೊಂದ್ ಕಡೆ AC ಫ್ಯಾನ್ ಇರಲ್ಲ, ಏನಿರಲ್ಲ, ಏನ್ ಫೆಸಿಲಿಟೀಸ್ ಇರಲ್ಲ, ಅದೆಲ್ಲ ಹಿಂದೆ. ಬಟ್ ನಾವು ಏನ್ ಕೊಡ್ತೀವಿ ಅದೇ ಫೈನಲ್ ಇರುತ್ತೆ ಅದು. ಬಟ್ ಎಲ್ಲ ಚೆನ್ನಾಗೇ ಮಾತಾಡಿಸ್ತಾರೆ. ಮುಂದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರಿಯಲ್ ಅಲ್ಲಿ. ಯಾವ್ದು ಕೆಳಗೆ ಕಾಣಿಸಲ್ಲ, ಎಷ್ಟು ಚೆನ್ನಾಗಿದೆ, ಏನ್ ಡ್ರೆಸ್ ಹಾಕೊಳ್ತಾರೆ, ಏನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಗ ನಿಮಗ್ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ? ಈಗ ಮುಂದೆ ಪ್ರಾಜೆಕ್ಟ್ಸ್ ಬಂದಂಗೆ ನಾನು ಮಾಡ್ತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗ್ ಆಗತ್ತೆ ಅನ್ಕೊಂಡಿದೀನಿ. ಮತ್ತೆ ಬೇರೆ ಏನೇನು ವರ್ಕ್ ಮಾಡ್ತೀರಿ ನೀವು? ಸೀರಿಯಲ್ಸ್ ಆಯ್ತು, ಮಾಡಲಿಂಗ್ ಆಯ್ತು. ಹಾ, ಈಗ ಸದ್ಯಕ್ಕೆ ಯಾವ್ದು ಇಲ್ಲ. ಆಡ್ಗಳೆಲ್ಲ ಆಡ್ ಶೂಟ್ಸ್ ಎಲ್ಲ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಇದೆ ನಂದು, Rachu_XD ಅಂತ. ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅದ್ರಲ್ಲಿ ನಾನು ಪ್ರಮೋಷನ್ ವಿಡಿಯೋಸ್ ಎಲ್ಲ ಪ್ರಮೋಟ್ ಮಾಡ್ತೀನಿ. ಒಳ್ಳೆ ಫಾಲೋವರ್ಸ್ ಇನ್ನು ನಾನು ಇವಾಗ್ಲೇ ಸ್ಟಾರ್ಟ್ ಮಾಡಿರೋದು. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಅದು ಒಂದ್ ಹಂತಕ್ಕೆ ಬರ್ತಾ ಇದೆ, ಎಲ್ಲ ಒಳ್ಳೆ ರೀಚ್ ಆಗ್ತಿದೆ, 100K ವ್ಯೂಸ್ ಹೋಗ್ತಿದೆ. ವೆರಿ ಗುಡ್. ಎಲ್ಲ ವಿಡಿಯೋಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಅದೊಂದು ಫ್ರೆಂಡ್ಸ್, ಪ್ಲೀಸ್ ಫಾಲೋ ಮಾಡ್ರಿ, ಅವ್ರ ವಿಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಕೇಳ್ಕೊತಿದ್ದೀನಿ ನಿಮ್ಮ ಕಡೆ. ನೀವು ವಿಡಿಯೋಸ್ ಎಲ್ಲ ಮಾಡಿ ಈ ಥರ ಎಲ್ಲ ಇನ್ನೂ ಮುಂದೆ ಹೋಗ್ಬೇಕು ಅಂತ ಇಷ್ಟಪಟ್ಟಿರಿ. ಇವಾಗ ಬಹಳಷ್ಟು ಇದೆಲ್ಲ ಬರುತ್ತೆ, ಏನು ಸ್ಟೇಜ್ ಮೇಲೆಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತದೆ. ಇವಾಗ ಬರ್ತಾ ಇರೋ ಕಲಾವಿದರಿಗೆ ಏನ್ ಹೇಳಕ್ಕಂತ ಇಷ್ಟಪಡ್ತೀರಿ ನೀವು? ಕೀಪ್ ಟ್ರೈಯಿಂಗ್, ಬಿಡ್ಬೇಡಿ. ರಿಜೆಕ್ಟ್ ಆಗಿದ್ದೀರಾ ಅಂತ ಹೋಗ್ಬೇಡಿ. ನಿಮ್ಮಲ್ಲಿ ಕಲೆ ಇದೆ ಅಂದ್ರೆ ಕೀಪ್ ಟ್ರೈಯಿಂಗ್. ಸುಮ್ನೆ ನಾನು ಯಾವ್ದೋ ಚೆನ್ನಾಗಿದ್ದೀನಿ, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬರೋದಲ್ಲ. ನಿಮ್ ಕಲೆ ಇದ್ರೆ ನೀವು ಮಾಡೇ ಮಾಡ್ತೀರಾ, ನೀವು ಅಚೀವ್ ಮಾಡೇ ಮಾಡ್ತೀರಾ. ಒಂದಲ್ಲ ಒಂದಿನ ನೀವು ಟಿವಿಲಿ ಕಾಣಿಸ್ಕೊಂತೀರಾ, ಸಿನಿಮಾ ಥಿಯೇಟ್ರಲ್ಲೂ ಕಾಣಿಸ್ಕೊಂತೀರಾ. ಆಲ್ ದಿ ಬೆಸ್ಟ್. ನಿಮ್ಗೆ ಫಿಲಮ್ ಅಲ್ಲೆಲ್ಲ ಆಕ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಎಸ್ಪೆಷಲಿ ನಾನು ಇಂಥವ್ರ ಜೊತೆನೆ ನಾನು ಹೀರೋಯಿನ್ ಆಗಿ ಮಾಡ್ಬೇಕು ಅಂತ ಒಂದು ಕನ್ಸಿರುತ್ತೆ.
ಹಾ ಆ ಥರ ಏನಾದ್ರು ಇದೆಯಾ? ಅದು ಆ ಥರ ಏನಿಲ್ಲ. ಆ ಥರ ಇತ್ತಂದ್ರೆ ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ಜೊತೆ ಹಾ ಎಷ್ಟು ಇಷ್ಟ ಸುದೀಪ್ ಸರ್ದು? ಏನ್ ಅವ್ರದ್ದು? ತುಂಬಾ ಇಷ್ಟ ನಂಗೆ. ಹಾ. ಫುಲ್ ಅಂದ್ರೆ ಅವ್ರ ಸ್ವ್ಯಾಗ್, ಅವ್ರ ಸ್ಟೈಲ್, ಅವರು ಪೂರ್ತಿ ಹೀರೋ ಮಟೀರಿಯಲ್ ಇದ್ದಾರೆ ನಮ್ಮ ಇಂಡಸ್ಟ್ರಿಗೆ. ವೇಟೇಜ್ ಅವರೇ. ಹಾ. ಸೊ ನಾನು ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ. ಸುದೀಪ್ ಸರ್ ಜೊತೆ ನಿಮಗ ಆಕ್ಟ್ ಮಾಡ್ಕೊ ಮತ್ತೆ ಯಾರೆಲ್ಲ ಮಾಡ್ಬೇಕು ಅನ್ಸುತ್ತೆ? ಮತ್ತೆ ಹಾ ನಂಗೆ ಅವ್ರು ಮಾಡಿದ್ರೆ ನಂಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಹಾ. ಹಾ ನಿಮ್ಮ ಆಸೆ ಪೂರ್ತಿ ಈಡೇರ್ಲಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತ. ಫಸ್ಟ್ ನಿಮ್ ಪ್ರಿಫರೆನ್ಸ್ ಸುದೀಪ್ ಸರ್ ಕಡೆ ಇದೆ. ನಿಮಗೆ ಅದು ಅವಕಾಶ ಸಿಗ್ಲಿ. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕರಿಯರ್ ಬಗ್ಗೆ? ಅಷ್ಟೇ, ಎಲ್ಲ ನೀವು ಯಾವುದೇ ಫೀಲ್ಡಲ್ಲಿ ಇರಿ, ಏನೇ ಮಾಡ್ತಾ ಇರಿ, ಬಟ್ ಯು ಶುಡ್ ಗೈಸ್ ಪ್ಲೀಸ್ ಕೀಪ್ ಟ್ರೈಯಿಂಗ್. ಒಂಚೂರು ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ಯಾವುದು ಎಲ್ಲ ನೆಗೆಟಿವ್ ಪಾಸಿಟಿವ್ ಬರ್ತಾನೆ ಇರುತ್ತೆ. ಸೊ ಪಾಸಿಟಿವ್ ಸೈಡಲ್ಲಿ ನೀವಿದ್ದು ಅಚೀವ್ ಮಾಡಿ ಅಷ್ಟೇ. ನಿಮ್ಮ ಕರಿಯರ್ ಅಲ್ಲಿ ಇನ್ನು ಏನೇನು ಸಾಧನೆ ಮಾಡಬೇಕು ಅನ್ನೋದು ಇಷ್ಟ ಇದೆ? ನಂಗೆ ಒಂದ್ಸತಿ ಥಿಯೇಟ್ರಲ್ಲಿ